ಭಯಾನಕ ಕಾರ್ ರೇಸ್ ಪಲ್ಟಿ ಹೊಡೆದ ಕಾರು. ಅಬ್ಬಬ್ಬಾ, ಕಾರ್ ರೇಸರ್ ಬದುಕಿದ್ದೇ ಪವಾಡ ಸದೃಶ್ಯ. ಇನ್ನು ಕಾರ್ ರೇಸ್ನಲ್ಲಿ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಭಯಾನಕವಾದಂತಹ ಕಾರ್ ರೇಸ್ ಇದು. ಕಾರೇ ಪಲ್ಟಿ ಹೊಡೆದಿದೆ. ಅಬ್ಬಬ್ಬಾ, ಈ ಒಂದು ಕಾರ್ ರೇಸ್ ಅನ್ನ ನೋಡಿದ್ರೆ ನಿಮ್ಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ಆತ ಬದುಕಿದ್ದೇ ದೊಡ್ಡ ಪವಾಡ. ಕಾರ್ ರೇಸ್ನಲ್ಲಿ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಫಿಲ್ಮ್ ಸಿಟಿ ಸಮೀಪ ಆಯೋಜಿಸಿದ ಕಾರ್ ರೇಸ್ ಅದು. ನಂಜನಗೂಡು ತಾಲೂಕಿನ ಹುಳಿಮಾವು ಬಳಿ ನಡೆದಿರುವಂತಹ ಘಟನೆ ಇದು. ರೇಸ್ನಲ್ಲಿ ಭಾಗಿಯಾಗಿದ್ದ ಪ್ರಜ್ವಲ್ ಕಾರ್ ಪಲ್ಟಿಯಾಗಿದೆ. ಕಾರ್ ರೇಸ್ ಆಯೋಜನೆ ಮಾಡಿದ್ದ ಖಾಸಗಿ ಸಂಸ್ಥೆ. ಕಾರ್ ಚಾಲನೆ ಮಾಡ್ತಾ ಇದ್ದ ಪ್ರಜ್ವಲ್ ಕೈಗೆ ಗಾಯ ಆಗಿದೆ. ಭಯಾನಕ ಕಾರ್ ರೇಸ್, ಕಾರು ಪಲ್ಟಿ ಹೊಡೆದಿದೆ. ಕಾರ್ ರೇಸರ್ ಬದುಕಿದ್ದೇ ದೊಡ್ಡ ಪವಾಡ. ಕಾರ್ ರೇಸ್ನಲ್ಲಿ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದೆ. ಆ ಒಂದು ಕಾರ್ ರೇಸರಿಗ ಬದುಕಿದ್ದೇ ದೊಡ್ಡ ಪವಾಡ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕಾರ್ ರೇಸಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಕಾರನ್ನು ಓಡಿಸ್ತಾ ಇದ್ದಾಗ ಗಾಡಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅವರು ಅಂತಲ್ಲ, ಯಾರೇ ಆಗಿರ್ಬೋದು, ಗಾಡಿಯನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಬಟ್ ಅವರು ಮೊದಲಿಂದಲೂ ಕೂಡ ಒಂದು ಕಾರ್ ರೇಸರ್ ಅಥವಾ ಕಾರ್ ರೇಸ್ ಮಾಡಿಕೊಂಡೇ ಇರ್ತಾರೆ. ಇಂತಾದರೂ ಕೂಡ ಸ್ವಲ್ಪ ಯಾಮಾರಿದ್ರೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಈ ರೀತಿಯ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿ ಒಂದು ಕಾರ್ ರೇಸ್ ಆಯೋಜನೆ ಮಾಡಿದ್ದಾರೆ, ಯಾವ ರೀತಿ ಕಾರ್ ರೇಸಿಂಗ್ ನಡೀತಾ ಇದೆ ಅಂತ. ಆ ಒಂದು ಕಾರ್ ಪಲ್ಟಿ ಆಗುತ್ತೆ. ಪಲ್ಟಿ ಆದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ಅನ್ನುವ ಒಬ್ಬ ರೇಸರ್ ಕಾರನ್ನು ಓಡಿಸ್ತಾ ಇರ್ತಾರೆ. ಪಲ್ಟಿ ಆದಾಗ ಅವ್ರಿಗೆ ಕೈಗೆ ಕೂಡ ಗಾಯ ಆಗಿದೆ. ಪಲ್ಟಿ ಆಗಿರುವಂತಹ ವಿಷಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ.